ಬಾಲಕನಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ತುಮಕೂರು ಜಿಲ್ಲಾ ಸತ್ರ ನ್ಯಾಯಾಲಯ ಇದೀಗ ಎಫ್ಟಿಎಸ್ಸಿ ಫೋಕ್ಸೋ ಕೋರ್ಟ್ನಿಂದ ಆದೇಶ ಹೊರಡಿಸಿದ್ದು, ಆರೋಪಿ ಬಸವರಾಜ್ಗೆ 1 ಲಕ್ಷ ರೂಪಾಯಿ ದಂಡ ಸೇರಿದಂತೆ ಬಾಲಕನಿಗೆ 9 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದ ಬಾಲಕ ಅಣ್ಣನ ಹಾಸ್ಟೆಲ್ನಿಂದ ಬರುವಾಗ ಈ ಕೃತ್ಯ ನಡೆದಿತ್ತು. ಬಾಲಕನಿಗೆ ಇದೀಗ ಕುರ್ಕುರೆ ಹಾಗೂ ಚಿಪ್ಸ್ ಕೊಡಿಸ್ತೀನಿ ಅಂತ ಆಮಿಷವನ್ನ ಒಡ್ಡಿ ಆರೋಪಿ ಬಸವರಾಜ್ ಬಾಲಕನನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದ. ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಬಾಲಕ ಪ್ರಜ್ಞೆ ತಪ್ಪಿದಾಗ ಆರೋಪಿ ಪರಾರಿಯಾಗಿದ್ದ. ಇತ್ತ ಅನಾರೋಗ್ಯಕ್ಕೆ ತುತ್ತಾಗಿ ಚಿಂತಾಜನಕವಾಗಿದ್ದ ಬಾಲಕನನ್ನ ವೈದ್ಯರು ರಕ್ತ ಪರೀಕ್ಷೆ ಮಾಡಿದಾಗ ಪ್ರಕರಣ ಬಯಲಾಗಿತ್ತು. ಗಂಡು ಮಕ್ಕಳು ಸೇಫ್ ಅಲ್ಲ ಹಾಗಾದ್ರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಪ್ರತಿನಿಧಿ ಯೋಗೇಶ್ ವಿಶೇಷವಾದ ಸರ್ಕಾರಿ ಅಭಿಯೋಜಕಿಯಾದ ಆಶಾ ಅವ್ರ ಜೊತೆ ಒಂದು ಚಿಟ್ಚಾಟ್ ಅನ್ನು ನಡೆಸಿದ್ದಾರೆ. ನೋಡೋಣ ಬನ್ನಿ. ತುಮಕೂರಿನ ಪೋಸ್ಕೋ ನ್ಯಾಯಾಲಯ ಮಹತ್ವವಾದ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ಸಾಕಷ್ಟು ಜನರಿಗೆ ಏನೋ ಒಂದು ಎಚ್ಚರಿಕೆ ಗಂಟೆ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಏನಿದು ಪ್ರಕರಣ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಜೊತೆ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ತುಮಕೂರಿನ ವಾದವನ್ನು ಮಂಡಿಸತಕ್ಕಂಥ ಆಶಾ ಅವರು ವಿಶೇಷ ಅಭಿಯೋಜಕರು ತುಮಕೂರು ಪೋಸ್ಕೋ ನ್ಯಾಯಾಲಯದಲ್ಲಿ. ಅವರನ್ನು ಬನ್ನಿ ಈ ಪ್ರಕರಣ ಏನು ಅಂತ ಕೇಳ್ಕೊತೀನಿ. ಮೇಡಮ್, ಏನಂತ ತೀರ್ಪು ಬಂದಿದೆ ಮೇಡಮ್? ಸರ್, ತೀರ್ಪು ನೊಂದ ಬಾಲಕನಿಗೆ 8 ಲಕ್ಷಗಳ ಪರಿಹಾರ, ಹಾಗೆ ಆರೋಪಿ ಬಸವರಾಜನಿಗೆ ಜೀವಾವಧಿ ಶಿಕ್ಷೆ ಮತ್ತು 1 ಲಕ್ಷ ರೂಗಳ ದಂಡ ಅಂತ ಹೇಳಿ ಘನ ನ್ಯಾಯಾಲಯ ತಮ್ಮ ತೀರ್ಪನ್ನು ನೀಡಿದೆ. ಸರ್ ಮೇಡಮ್, ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದೆ ಮೇಡಮ್? ಸರ್, ನೊಂದ ಬಾಲಕ ಆಸ್ಪತ್ರೆಗೆ ತುಂಬ ಅನಾರೋಗ್ಯವಾಗಿ ಆಸ್ಪತ್ರೆಗೆ ದಾಖಲಾಗ್ತಾನೆ. ಆಸ್ಪತ್ರೆಗೆ ದಾಖಲಾದಾಗ ಅಲ್ಲಿನ ವೈದ್ಯರು ಆತನನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಆತನ ರಕ್ತದ ಕಣಗಳಲ್ಲಿ VDLR ಅಂತ ಹೇಳಿಬಿಟ್ಟು ಒಂದು ಪಾಸಿಟಿವ್ ಬರುತ್ತೆ. ಅದರ ಆಧಾರದ ಮೇಲೆ ವೈದ್ಯರು ಆ ನೊಂದ ಬಾಲಕನ ತಂದೆಗೆ ವಿಷಯವನ್ನು ತಿಳಿಸ್ತಾರೆ. ಆಗ ನೊಂದ ಬಾಲಕನನ್ನು ಕುರಿತು ಸಮಾಲೋಚನೆ ಮಾಡಿದಾಗ ನೊಂದ ಬಾಲಕ ನಡೆದ ಘಟನೆಯ ಬಗ್ಗೆ ತನ್ನ ವಿವರಗಳನ್ನು ತಿಳಿಸ್ತಾನೆ. ಸರ್, ಈ ಬಾಲಕ ಯಾವ ರೀತಿ ಈ ಥರ ಒಳಗಾಗ್ತದೆ, ಯಾವ ರೀತಿ ನೋವನ್ನು ಅನುಭವಿಸ್ತಾ ಇರ್ತಾನೆ, ಯಾವ ರೀತಿ ಅವರು ಈಗ ಅವರು ಮೊದಲು ನೀವು ಹೇಳಿದಂಗೆ ಪೇರೆಂಟ್ಗಳು ಕೋರ್ಟ್ಗೆ ಬರುತ್ತೆ, ಏನು ದೂರು ಕೊಡೋದಕ್ಕೆ ಒಪ್ಪೋದಿಲ್ಲ, ಅದು ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಸರ್, ಏನಾಗುತ್ತೆ ಅಂದರೆ ನಮ್ಮಲ್ಲಿ ಅತಿ ಹೆಚ್ಚು ಗಂಡು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತೆ. ಆದರೆ ಈ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಯಾಕೆ ಅಂದರೆ ನನ್ನ ಗಂಡು ಮಗ ಅಂತಂದ ತಕ್ಷಣ ಗಂಡು ಮಗ ಮೇಲೆ ಆಗಿದೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಆತನಿಗೆ ಬೆಲೆ ಇರಲ್ಲ, ಆತನನ್ನು ಕೆಟ್ಟದಾಗಿ ನೋಡ್ತಾರೆ. ಹಾಗಾಗಿ ಪ್ರಕರಣಗಳನ್ನು ಕಂಪ್ಲೇಂಟ್ ಮಾಡೋದಕ್ಕೆ ಹೆದರ್ಕೊಳ್ತಾರೆ. ಸರ್, ಈ ಪ್ರಕರಣದಲ್ಲಿ ಕೂಡ ತಂದೆ ನಾನು ಕಂಪ್ಲೇಂಟನ್ನು ಕೊಡೋದಿಲ್ಲ ಅಂತ ಹೇಳಿ ವೈದ್ಯರ ಕಾಲನ ಹಿಡ್ಕೊಳ್ತೀವಿ. ವೈದ್ಯರು ಕೇಳ್ಕೊಳ್ತಾರೆ, ಸರ್ ಬಿಟ್ಟುಬಿಡಿ ನನ್ನ ಮಗನಿಗೆ, ಏನು ಬೇಡ, ಬರೀ ಟ್ರೀಟ್ಮೆಂಟ್ ಕೊಡಿ ಅಂತ. ಆದರೆ ವೈದ್ಯರು ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ವೈದ್ಯಕೀಯ ಪರೀಕ್ಷೆ ಮಾಡಿಸ್ಕೊಳ್ಬೇಕು, ವೈದ್ಯಕೀಯವನ್ನು ನಾನು ಆತನ ಒಂದು ಚಿಕಿತ್ಸೆಯನ್ನು ಮುಂದುವರಿಸಬೇಕಂದ್ರೆ ನೀವು ದೂರನ್ನು ಕೊಡಲೇಬೇಕು. ಏಕೆಂದರೆ ಇದು ಸಣ್ಣ ಬಾಲಕನ ಮೇಲಾಗಿದೆ. 18 ವರ್ಷದ ಒಳಗಿರುವ ಮಗು ಅಂತ ಕರಿತೀವಿ. ಅಂಥ ಮಕ್ಕಳ ಮೇಲೆ ಏನೇ ದೌರ್ಜನ್ಯ ಆದರೂ ದಯಮಾಡಿ ಹೋಗಿ ದೂರನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಓಕೆ, ಏನಂದರೆ ಇದಿಷ್ಟು ಆಶಾ ಮಾಡಬಾರ ಮಾತು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನು ದೌರ್ಜನ್ಯ ಅನ್ನೋದು ಕೇವಲ ಬಾಲಕಿ ಹೆಣ್ಮಕ್ಳ ಮೇಲೆಲ್ಲ ಗಂಡು ಮಕ್ಕಳ ಮೇಲೆ ಆಗ್ತಾಯಿದೆ. ಅದರ ಬಗ್ಗೆ ಪೋಷಕರು ಎಚ್ಚರವಾಗಿರಬೇಕು ಅಂತ ಹೇಳ್ಕೊತಿದ್ದಾರೆ. ಅಂದರೆ ಈಗ ಆರೋಪಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಅಂದರೆ ಸಾಯುವರೆಗೂ ಜೈಲಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದೆ. ಕ್ಯಾಮ್ರಾಮನ್ ಸೋಮಶೇಖರ್ ಒಂದಿಗೆ ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.